ಸೊ ಹಾಯ್ ಹಲೋ ಬೈ ಫ್ಯಾಮಿಲಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಕ್ಕತ್ತಾಗಿದ್ದೀನಿ. ನೀವು ಹೇಗಿದ್ದೀರಾ ಅನ್ಕೊಂಡು ಇವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್ ಪಾಪಮ್ಮ ಟಿಫನ್ ಮಾಡ್ತಾ ಇದೆ. ಸೊ ಡಿಫ್ರೆಂಟ್ ಟೈಮ್ ಮಾಡ್ತೀನಿ ಅಂತ ಮಾಡ್ತಾ ಇದೆ. ಮಾಡಲಿ. ಇವತ್ತು ಮನೆ ಫುಲ್ ಮೆಸ್ಸಿ ಆಗಿದೆ. ಸೊ ಮನೆ ಕ್ಲೀನ್ ಮಾಡಬೇಕು, ಕ್ಲಾಸ್ಗೆ ಹೋಗಬೇಕು. ಸೊ ಕಮೆಂಟ್ನ ಬ್ಲಾಗಲ್ಲಿ ಸಖತ್ತಾಗಿ ಮಾಡಿ, ಸಖತ್ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಈಗ ಬನ್ನಿ ಫ್ರೆಶ್ ಅಪ್ ಆಗಿ ಟಿಫನ್ ಮಾಡಿ ಇಸ್ಕೋ. ಈಗ ನಾನು ಟಿಫನ್ ಮಾಡ್ತಾ ಇದ್ದೀನಿ. ಪಾಪು ಮನೆ ಟಿಫನ್ ಮಾಡಿದಾಗ ಅಲ್ಲೇ ಆಟ ಆಡ್ತಾಳೆ. ಕ್ಲಾಸ್ ಟೈಮ್ ಆಗುತ್ತೆ. ಹಾಯ್ ಮಾಡ್ಲಿ. ಹಾಯ್ ಚಿರು ಬಂದ. ಮಂಗ್ಚಿರು ಹಾಯ್ ಮಾಡ. ಹಾಯ್ ಟಿಫನ್ ಇದೆಯಾ? ಟಿಫನ್ ಮಾಡ್ತಾ ಇರೋದಾ? ಬಾಕ್ಸಿಗ ಬಾಕ್ಸ್ ಅಲ್ಲಿ ತಿಂತೀಯಾ? ನಂಗೆ ಸಾಕು. ನೋಡಿ ಗೈಸ್, ಟಿಫನ್ ಮಾಡು ಅಂತಂದರೆ ಮಿರರ್ ಮುಂದೆ ನಿಂತ್ಕೊಂಡು ಟಿಫನ್ ತಗೊಳೋದ. ಕೆಲಸ ಶರ್ಟ್ ಚೇಂಜ್ ಮಾಡಿಬಿಟ್ಟೆ, ಯಾಕಂದ್ರೆ ಶರ್ಟ್ ನನಗೆ ಇಷ್ಟ ಆಗಲಿಲ್ಲ ಅದು. ಸೊ ಅದಕ್ಕೆ ಇವಾಗ ಓಡ್ತಾ ಇದ್ದೀವಿ ಕ್ಲಾಸ್ಗೆ. ಸೊ ನೋಡಿ ಪಾಪಮ್ಮ ಏನೇನು ಸ್ಪ್ರೌಟ್ಸ್ ಕಿಡ್ಸ್ ಎಲ್ಲನೂ ಏನಿದು ಸ್ಪ್ರೌಟ್ಸ್ ಪ್ಯಾಕ್ ಮಾಡಿಕೊಂಡು ಮತ್ತು ನೀರು, ಈ ಥರ ವಾಟ್ರು ಅದರಲ್ಲಿ ನೀರು ಕುಡಿಬೇಡಿ ಗೈಸ್ ಯಾರೂ. ಸೊ ನಾನೀಗ ಬೇರೆ ಗ್ಲಾಸ್ ಬಾಟಲ್ ತಗೊಡ್ಬೇಕು, ಯಾಕಂತಂದರೆ ಸನ್ನಿಗೆ ಅದೇನೋ ಏನೇನೋ ಅಲ್ಲಿ ಕೆಮಿಕಲ್ ಪ್ರಾಬ್ಲಮ್ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇಟ್ಕೊಳ್ಳಿ. ಬೇಸಿಗೆ ನೋಡಿ, ನಮ್ಮದು ಸ್ನ್ಯಾಕ್ಸ್ ಟೈಮ್ ಅಲ್ವಾ? ನಮ್ಮ ಸ್ನ್ಯಾಕ್ಸ್ ಟೈಮ್ಗೆ ಹೇಳ್ತಿದ್ದಾರೆ ಮೇಡಮ್. ಪಾಪು ಹಂಗೆ ಹಿಂಗೆ ಅಂತಿರಲ್ಲ. ನಮ್ಮ ಪಾಪ ನಮಗೆ ಇಷ್ಟು ಬಿಸಿಲಲ್ಲಿ ಮತ್ತೆ ಮನೆ ಹತ್ರ 3 ಕಿಲೋಮೀಟ್ರ್ ಹೋಗಿ ಮತ್ತೆ ಕ್ಲಾಸಿಗೆ ಬರೋದು ಮಾಡೋದು ಯಾಕೆ ಅಂತ ಕೇಳ್ತೀರಾ? ಮನೆ ಕೀನ ಮತ್ತೊಂದಾಳೆ. ಏನು ಹೇಳ್ತೀರಾ ಇವರಿಗೆ? ಈಗ ನಾನು ಪೃಥ್ವಿ ಬಂದೆ. ಪೃಥ್ವಿ ಬಿಸಿಲು ಹೆಂಗೆ ಗೊತ್ತಾಗ ಬಿಸಿಲುತ್ತೆ ಬೊಬ್ಬೆ ಬಿಟ್ಕೊಳ್ಳೋದು ಆಯ್ತೈತೆ. ಈಗ ಬಂದಿದ್ದೀವಿ. ಬನ್ನಿ ಇವಾಗ ಸ್ವೀಟ್ ತಗೊಂಡು ಮತ್ತೆ ಚಿಕನ್ ಮಾಡ್ಕೊಳ್ಳಂತೆ ಬರೀ ತಗೊಂಡು ಹೋಗ್ಬೋದು. ಅಬ್ಬಾ ಗಾಯ್ ಸಖತ್ತು ಬಿಸಿಲಲ್ಲಿ ಅಲ್ಲಿ ಮುಸ್ಲಿಮ್ಸ್ ಚಿಕನ್ ಅಂಗಡಿ ಬೇರೆ ಎಲ್ಲ ನಮಾಜ್ ಬೇರೆ ಹೋಗಿದ್ರು. ಅದಕ್ಕೆ ಇವಾಗ ನಾನು ಫೋನ್ ಮಾಡಿ ನಮ್ಮ ಹುಡುಗ ಈಗ ಬಂದ, ಈಗ ಚಿಕನ್ ತಗೊಬಂದು ಕೊಟ್ಟಿದ್ದೀನಿ. ಬನ್ನಿ ಚಿಕನ್ ಮಾಡ್ತಾಳೆ ಪಾಪಮ್ಮ. ಏನಂಗೆ ನೋಡ್ತಾ ಇದೆಯಾ? ಸಕ್ಕ ಬಿಸಿಲು ಗೈಸ್, ಫ್ರೆಶ್ ಮಾಡ್ಬಿಡೋಣ. ಎಷ್ಟು ಬಿಸಿಲು ಅಂದರೆ ಎಷ್ಟು ಬಿಸಿಲು, ತಲೆನೋವು ಚೆನ್ನಾಗಿಲ್ಲ, ಸಕ್ಕ ನೋವು. ಫ್ಯಾನ್ ತರಬೇಕು ಮನೆಗೆ. ಬನ್ನಿ ಫ್ಯಾನ್ ತರಕ್ಕೆ ಹೋಗೋಣ. ಫಸ್ಟ್ ಮನೆಗೆ ಊಟ ಮಾಡ್ಕೊಂಡು, ಮಧ್ಯಾಹ್ನ ಊಟನೇ ಮಾಡಿದ್ದಲ್ಲೇ 3 ಗಂಟೆ ಆಗೈತೆ. ಊಟ ಮಾಡ್ಕೊಂಡು ನನ್ನ ಪ್ರಕಾರ 1-1.5 ಗಂಟೆ ಮಾಡ್ತಾಳೆ. ಊಟ ಮಾಡ್ಕೊಂಡು ಒಂದು 2-3 ರೀಲ್ಸ್ ಮಾಡ್ಕೊಂಡು ಫ್ಯಾನ್ ತರಬೇಕು. ಬನ್ನಿ ಇವತ್ತು ಫ್ಯಾನ್ ತರ್ತೀವೋ, ಕೂಲರ್ ತರ್ತೀವೋ, ಏನು ತರ್ತೀವೋ ಫ್ಯಾನ್ ಮಾಡೋ. ಹೊಟ್ಟೆ ಇದಕ್ಕೆ ಪುಳಿಯೋಗರೆ ಇತ್ತಲ್ಲ ಬೆಳಿಗ್ಗೆ ತಿಂತಾ ಇದ್ದೀನಿ. ನಾನು ಐಟಮ್ ಬೇಕಿತ್ತು ಚಿಕನ್ ಮಾಡೋಕ್ಕೆ ಹಂಗೆ ಹಿಂಗೆ ಅಂತ ಅಂದಿದೆ. ಇನ್ನು ಮಾರ್ಟಲ್ಲಿ ಬುಕ್ ಮಾಡ್ರೆ ಥರ ಲೇಟ್ ಆಗುತ್ತೆ, ಬೇಗ ತಗೋಬಾ ಅಂತ. ಇವಾಗ ಗೋಡಂಬಿ, ಸಾಂಬಾರು ಸೊಪ್ಪು ಅದೇನೇನು ತೊಗೊಂಡು ಹೋಗ್ಬಂದಿದ್ದೀನಿ. ಇವಾಗ ನಮ್ಮದು ಗಾಡಿನ ವಾಶ್ ಮಾಡೋ ಪ್ಲ್ಯಾನ್ ಮಾಡಿದ್ವಿ. ಸೊ ಅದಕ್ಕೆ ಪುಟ್ಟಿ ನೋಡಿ ನೀರು ಹೊಡಿತವನೆ. ನೀಟಾಗಿ ವಾಶ್ ಮಾಡ್ಕೋಬೇಕು ಗೈ. ನೋಡಿ ಬ್ರ್ಯಾಂಡ್ ಗೈಸಿದ ಒಂಥರ ಬ್ರ್ಯಾಂಡು. ಪುಟ್ಟಿ ನೀರು ಹೊಡಿತವನೆ ಇವನು. ಲವ್ ಚಿರು ನೀನೇ ಹೋಗು ವಾಶ್ ಮಾಡು. ಗಾಡಿ ಇಷ್ಟ ಅಂತೀಯಲ್ಲ, ಅಣ್ಣ ಮಾಡಲಿ ಚಿರು ಪುಟ್ಟಿ ಅಣ್ಣ ಮಾಡಲಿ. ಇಬ್ಬರಿಗೆ ಗಾಡಿ ಫುಲ್ ವಾಶ್ ಮಾಡ್ಬಿಡುವ. ಅದೆಲ್ಲೂ ಸವರೆ ತೊಳಿತಾರೆ ಅಂದರೆ ನಾನು ಬರಬಾರ್ದು ಅಂತೆ. ಅದೆಲ್ಲೆಲ್ಲಿ ತೊಳಿತಾರೆ, ಏನೇನು ಮಾಡ್ತಾರೆ ನಾನು ನೋಡ್ತೀನಿ. ಇಲ್ಲಿ ನೋಡಿ ಒಂದು ಚಡ್ಡಿ ಹಾಕೋಣ. ನೋಡಿ ಇಲ್ಲಿ ಒಂದು ನೀಟಾಗಿ ಫುಲ್ ವಾಶ್ ಮಾಡ್ತಾನೆ. ಅವ್ನಿಗೆ ವಾಶ್ ಬೇಡ ಕಣ, ನೀಟಾಗಿ ಉಜ್ಬೇಕು. ಪುಚ್ಚಿರು ನಾನು ತೊಳೆಯಕ್ಕೆ ಬರ್ತೀನಿ ಅದಕ್ಕೆ ಬೇಡ ಅಂದಿದ್ದೀರಾ. ನೋಡೋದು ಹೆಂಗೆ ತೊಳಿತೀರಾ ಅಂತ. ಅವನು ಹೋದಾಗ ಆಯ್ತು. ಇವಾಗ ಇವ್ನು ನೋಡಿ ಬರೀ ನೀರು ಹೊಡೆದೆ, ಬರೀ ಫುಲ್ ಇಷ್ಟು ನೀರು ಚೆಲ್ಲ ನೋಡಿ ಇಲ್ಲಿ. ಡ್ಯಾನ್ಸ್ ಸೈಕೋ ಅನ್ನೋದು ಅವನು. ಗೈಸ್ ಈಗ ನೋಡಿ ಅಡುಗೆ ಮಾಡಿ ಬಂದಿದ್ದಾರೆ. ಇನ್ನೂ ಮಾಡ್ತಿದ್ದೀರಾ? ನೋಡಿ ಗೈಸ್ ಏನು ಕ್ಯೂಟ್ ಬರ್ತಾ ಕ್ಯೂಟ್ ನೋಡಿ ಗೈಸ್. ಕ್ಯೂಟ್ನೆಸ್ ತುಂಬ್ತಾ ಇದೆ. ಆಡಬೇಕು, ಹಂಗೆಲ್ಲ ಆಡಬೇಕು. ನೋಡಿ ನನಗೆ ಫ್ಯಾನ್ ತರಬೇಕು ಆಯ್ತು. ಅದಕ್ಕೆ ನಾನು ಪ್ಲಾನ್ ಮಾಡ್ತಿದ್ದೀವಿ. ಒಳಗೆ ಸೆಕೆ ಹೇಗೆ ಗುಳ್ಳೆ ಆಗ್ತೀವಿ ತರಬೇಕು. ಇವತ್ತು ಆಗ್ಬಿಡ್ತೀನಿ. ಇಬ್ಬರು ಸೇರ್ಕೊಂಡು ಹೆಂಗೆ ಗುಡ್ಸೋ ಅಥವಾ ಹೆಂಗೆ ವಾಶ್ ಮಾಡೋವ್ರೆ ಅವ್ರು ಸೇರ್ಕೊಂಡು. ಚೆನ್ನಾಗಂತೂ ಮಾಡಿರ್ತಾರೆ ಗೊತ್ತಿಲ್ಲ. ಸೀಟ್ ಹಾಕಿ ಹಾಕ್ಬಿಟ್ಟವ್ರೆ. ಇರಲಿ ಪರವಾಗಿಲ್ಲ, ಹಂಗೆ ಪ್ರೀತಿನ ಮಾಡಿಕೊಟ್ಟಾಗ ಯಾವುದನ್ನು ಏನೇನು ಬೇಡ ಅನ್ಬಾರ್ದು ಗೈಸ್. ಅವ್ರಿಗೆ ಅರ್ಟಾಗುತ್ತೆ. ಅವ್ರು ಚಿಕ್ಕ ವಯಸ್ಸಿಗೆ ಅಷ್ಟು ಎಫರ್ಟ್ ಹಾಕಿ ಮಾಡಿದ್ರಲ್ಲ, ಗ್ರೇಟ್. ಥ್ಯಾಂಕ್ಸ್ ಕಣ. ತೊಳೆದಿರೋದು ಇವನು ನೋಡಿ ಬಟ್ಟೆ ಎಲ್ಲ ಹೆಂಗೆ ಗಲೀಜು ಮಾಡ್ಕೊಂಡವನು ಅವನು. ಲೈ ಯಾಕೋ ಯಾಕೆ ಹಿಂಗೆ ಹಾಡ್ತೀಯ ನೀನು? ಏನಾಗುತ್ತೆ ಅವಾಗ ಗೊತ್ತಿಲ್ಲ. ಬೇರೆ ಮಾಡ್ಕೊಂಡವನೆ.
ನೋಡಿ ನೋಡಿ ಹಾಂ 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 ಏನಾಗುತ್ತೆ ಅವನಿಗೆ ಒಂದು ಲೇ ದೇವ್ರನ್ನ ತಲ್ಲ ಬತ್ತು 10 ನಿಮಿಷಕ್ಕೆ ಹೆಂಗ ಆಡ್ತಾನೆ ಅಂತ ಅಂದ್ರೆ ಯಪ್ಪ ಸೈಕ್ ಮಾಡ್ತಿದ್ಯಲ್ಲೋ. ಹಾಂ ಬತ್ತು ಈಗ ಆಡೀಗ ಆಡ್ತೀಯಾ ನೋಡಿ ಹೆಂಗ ಆಡ್ತಾನೆ ಯಪ್ಪ ದೇವ್ರನ್ನ ಸೈಕ್ ಹಾಕೋಣ ನೆನ್ಸಿರಲ್ಲ. ಆಡು ಅದಿಷ್ಟ ಆಡ ಯಾಕೆ ಹಿಂಗೆ ಆಡ್ತಿದ್ಯೋ ಎಲ್ಲೋ ಯಾಕೆ ಹೆಂಗೆ ಆಡ್ತಿದ್ಯಾ ಅಲ್ಲಿ ಏನೇನು ಪ್ರಾಬ್ಲಮ್ಮು. ಮಗಳು ಬಂದು ಇದಕ್ಕೆ ಇದು ಒಂದು ರೀಲ್ ಶೂಟ್ ಇತ್ತು ಅದಕ್ಕೆ ತರಿಸ್ಕೊಂಡೆ. ಬಿಡೋಣ ಬಿಡೋಣ ಗೈಸ್ 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 ನೋಡಿ ಇದಕ್ಕೇನು ಕಮ್ಮಿ ಇಲ್ಲ ಇದಕ್ಕೇನು ನೋಡಿ ಸನ್ಸ್ಕ್ರೀನ್ ಎಷ್ಟು ಹಚ್ಕತ್ತಾಳೆ ಅಪ್ಪ 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 ಅಪ್ಪ. This is not sunscreen, it's a cream. ನೋಡಿ ಗೈಸ್ ಗೈಸ್ ಇವತ್ತು ನಾವು ನಮ್ಮ ಮನೆಗೆ ಫ್ಯಾನ್ ಆರ್ ಕೂಲರ್ ಎರಡರಲ್ಲಿ ಪ್ಲ್ಯಾನ್ ಇದೆ. ಸೊ ಯಾವುದು ಅಂತ ಈಗ ನಾವು ಅಲ್ಲಿಗೆ ಶಾಪ್ಗೆ ಹೋಗಿ ವಿಸಿಟ್ ಮಾಡಿ ಚೆಕ್ ಮಾಡಿ ರಿವ್ಯೂ ಎಲ್ಲ ಚೆಕ್ ನೋಡಿ. ಶೆಕೆ ಜಾಸ್ತಿ ಶೆಕೆ ಆಗ್ಬಿಡ್ತು ಗೈಸ್ ಅದಕ್ಕೇ ಪಾಪ. ಆಮೇಲೆ ಮುಖ್ಯ ಇದು ಬೇಜಾರು ಮಾಡ್ಕೊಬಿಡ್ತಲ್ಲ ಇದು ಕ್ಯೂಟಿ ಇದು ನೋಡಿ ಎಷ್ಟು ಸನ್ಸ್ಕ್ರೀಮ್ ಹಾಕೊಂಡಿದ್ದು ಕ್ರೀಮ. ಅದಕ್ಕೇ ಅಷ್ಟು ತುಂಬ ಸೆಕೆ ಆಗ್ತಿತ್ತು ಅವ್ಳಿಗೆ. ನನಗೆ 3 ಡೇಸಿಂದ ಹೇಳ್ತಿದ್ಲು ಬಟ್ ನಾನೇನು ಅದು ವಿಂಡೋ ಓಪನ್ ಮಾಡ್ಕೊಂಡ್ರೆ ಸರಿ ಆಗುತ್ತೆ ಅಂದ್ಕೊಂಡೆ. ಹಂಗಾರೆ ಸರಿ ಆಗಿಲ್ಲ ಅವಳಿಗೆ. ಸೈಕ್ ಕಾಯಿಸಿ ನೀನು ಬತ್ತೀಯ ಅಲ್ಲಿ ನಾವು ಬೈಕಲ್ಲಿ ಹೋಗೋಕ್ಕಾಗಲ್ಲ ಆಲ್ರೆಡಿ. ಅದಕ್ಕೇ ಪ್ಲ್ಯಾನ್ ಮಾಡಿ ಇವತ್ತು ಸೊ ಇಲ್ಲ ಕೂಲರು ಇಲ್ಲಾಂದರೆ ಫ್ಯಾನು ಎಲ್ಲರೂ ಯಾವ್ದಾರು ತರೋಣ ಅಂತ ಪ್ಲ್ಯಾನ್ ಮಾಡ್ತಿದ್ದೀವಿ. ಇಟ್ಸ್ಕೊ ನೋಡೋಣ ಯಾವ್ದು ಬೆಸ್ಟ್ ಅನಿಸುತ್ತೋ ಯಾವ್ದು ಫೈನ್ ಅನಿಸುತ್ತೋ ಅದನ್ನು ಡಿಸೈಡ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿಸಿ ಬಿಟ್ಟನ್ನ ತೊಗೊಂಬರೋಣ. ಹಿಡ್ಸ್ಕೊ ಗೈಸ್ ಈಗ ಹೊರಟಿದ್ದೀವಿ. ಈಗ ಅಲ್ಲಿ ಶಾಪಲ್ಲಿ ತೊಗೊಳ್ಳೋದೇ ಅಂತ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯಾವ ಶಾಪಲ್ಲಿ ತೊಗೊಳ್ಳೋದು ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಯಾಕಂದರೆ 4 ಕಡೆ ಪರ್ಚೇರ್ ಅವರೇ 3 ಜನ ಲಾಗ್ ಮಾಡ್ತಾರೆ. ಸೊ ಕನ್ಫ್ಯೂಷನ್ ಇದೆ. ಬನ್ನಿ ಹೋಗುವ. ಹಾಯ್ ಮಾಡಿ ಬ್ರೋ. ಫುಲ್ ಬ್ಯುಸಿ ಆಗಿಬಿಟ್ಟವ್ರೆ ಗೈಸ್. ಹೆಚ್ಚಿಗೆ 2 ದಿನ ಆಯ್ತು ಲಾಗಲ್ಲಿ ಬಂದು. ಬಿಸಿ ಬಿಸ್ನೆಸ್ ಮ್ಯಾನ್ ಗೈಸ್. ಅವಾಗ ಸಿಗಲ್ಲ ಎಲ್ಲ ಸಿಗಲ್ಲ. ಬನ್ನಿ ಈಗ ಅವರು ನಮ್ಮ ಜೊತೆ ಬಂದ್ದಾರೆ. ಅವರು ಸಜೆಸ್ಟ್ ಮಾಡ್ತಾರೆ ಬ್ರೋ ನಿಮ್ಮ ಪ್ರಕಾರ ಅಂತ ನಿಮ್ಮ ಪ್ರಕಾರ ಕೂಲರ್ ಬೆಸ್ಟಾ ಫ್ಯಾನ್ ಬೆಟರಾ? ನಾನು ಯೂಸೇ ಮಾಡಲ್ಲ ಅಲ್ಲ ಮೇ ಬಿ ನಿಮ್ಮ ಪ್ರಕಾರ ಯೂಸ್ ಮಾಡಿದವರು ಏನು ಇದು ಮಾಡ್ತಾರೆ ಅವರು ನೋಡೋಣ ಅಂತ ಫಸ್ಟ್ ಬಂದಿದ್ದೀವಿ. ಗೊತ್ತಿರೋ ಅಂಗಡಿಗೆ ಹೋಗಿಲ್ಲ ನಾವು, ಬೇರೆ ಅಂಗಡಿಗೆ ಬಂದಿದ್ದೀವಿ. ಗೊತ್ತಿರೋ ಅಂಗಡಿದು ಪ್ರಾಬ್ಲಮ್ ಆನ್ಲೈನ್ ಇದನ್ನೇ ನೋಡಿತ್ತು. ಇಲ್ಲಿ ಮೇಡಮ್ ಮ್ಯಾಮ್. ಹಾಂ ಇದು ಹೆಣ್ಮಕ್ಳದ್ದು ಏನು ಗೊತ್ತಾ ಪ್ರಾಬ್ಲಮ್ಮು ಬ್ರೋ, ಹೆಣ್ಮಕ್ಳದ್ದು ಏನು ಗೊತ್ತಾ ಪ್ರಾಬ್ಲಮ್ಮು, ಬಂದಿತ್ತು ನೋಡಲ್ಲ, ಬೇರೆದು ನೋಡ್ತಾ ಇರ್ತಾರೆ. ಅದಕ್ಕೋಸ್ಕರನೇ ಈಗ 15,000 8,000 ನೋಡೋಣ ಯಾವುದು ಅಂತ ನೋಡಿ. ಇದು ನೋಡಿ 2 ಪ್ಲ್ಯಾನ್ ಇದೆ. ಅದೊಂದು ಕನ್ಫರ್ಮ್ ಮಾಡ್ಕೊಂಡು ತಗೊಂಡು ಹೋಗೋಣ. ಕೇಳ್ಬರ್ತಿದ್ದೀವಿ ಒಂದು ಲೆಕ್ಕ ವಿಚಾರಿಸ್ತೀವಿ ಅಂತ. ನಾವು ಕೇಳಿತ್ತು ಇಲ್ಲಿಲ್ಲ, ಅದಕ್ಕೆ ಬೇರೆ ಕಡೆ ನೋಡೋಣ ಅಂತ ಹೋಗ್ತಾಯಿದ್ದೀವಿ. ಅಂದರೆ ನಾವು ಕೇಳಿ ಪ್ರೈಸು ಮತ್ತು ಕೇಳಿ ಕಂಪ್ನಿ ಅದು ಇಲ್ಲ ಅಂದರೆ ನೋಡ್ಕೊಬರೋ ಅಂತ ಹೋಗ್ತಾಯಿದ್ದೀವಿ. ಬ್ರೋ ನೀವು ಹೆಚ್ಚು ಕಮ್ಮಿ ಮದುವೆ ಆದಾಗ ನೀವೆಲ್ಲ ಮನೇಲಿ ಸೆಟ್ಲ್ ಆಗಿರ್ತಲ್ಲ ಬ್ರೋ, ಮನೇಲಿ ನೋಡ್ಕೊತಾರೆ ಇಷ್ಟೇ ಡಿಫ್ರೆಂಟ್ ನಮಗೂ ಅವ್ರಿಗೆ ಬಂದಿದ್ದೀನಿ. ನೋಡೋಣ ಇಲ್ಲಿ ನಾವು ಫೈನಲಿ ಇದು ಕೂಲರ್ ಬ್ಯಾಡ ಅಂತ ಕೆಲಸ ಮಾಡಿದ್ದೀವಿ. ಯಾಕಂದ್ರೆ ನಾನು ಅಂದ್ಕೊಂಡಿತ್ತು ಆ ಪ್ಲ್ಯಾನು ಫ್ಯಾನೇ ನೋಡ್ತಿದ್ದೀವಿ ಈಗ. ಸೊ ಫ್ಯಾನ್ ನೋಡೋಣ. ಫ್ರಿಜ್ ನೋಡ್ತಿರೋದು ಬಂದ ಯಾವಾಗಲೂ ಒಂದು ನೋಡೋಲ್ಲ, ಬೇರೆ ಬೇರೆ ನೋಡ್ತಾ ಇರ್ತಾರೆ. ಅದಕ್ಕೆ ನನಗೆ ಕಾಮನ್ ಆಗಿಬಿಟ್ಟಿದೆ. ಅದೇ ನನಗೆ ಅಷ್ಟೇ ಫ್ಯಾನೇ ಫೈನಲ್ ಮಾಡ್ಬಿಡ್ತಿದ್ದೆ. ಕೂಲರ್ ಬೇಡ ಅನಿಸುತ್ತೆ. ಅಂದರೆ ಕೂಲರ್ ನಾವು ಅಂದ್ಕೊಂಡಿರೋದು ಸೆಟ್ ಆಗ್ತಿಲ್ಲ, ಅದು ಸಿಲ್ಲ ಇಲ್ಲಿ. ಸೊ ಅದಕ್ಕೆ ನೋಡಿ ಈಗ ವಿ ಗಾರ್ಡ್ ಬಜಾಜ್ ಇದರಲ್ಲೂ ಕನ್ಫ್ಯೂಷನ್ ಆಗಿದೆ. ಏನಲ್ಲಿ ಟೇಬಲ್ ಫ್ಯಾನ್ ಫಿಕ್ಸ್ ಮಾಡಿದ್ದೀವಿ. ಹಾಂ ನೋಡ್ತೆ ಅಂತ ಅಂದರೆ ಅಲ್ಲಿ ಬರೋ ಅಲ್ಲೇ ಅವರೇ ಒಬ್ಬರು ನಮ್ಮದಿರೋದು ಸೋಫಾ ಇಷ್ಟು ಲೆವೆಲ್ ಇದೆ. ಅಲ್ಲಿ ನಾವು ಮಡಿಕೊಳ್ಳೋಕ್ಕೂ ಜಾಗ ಇರಲ್ಲ ಪಾಪಮ್ಮ. ಕೂಲರ್ ಕೊಡಿಸ್ತೀನಿ ಅಂತ, ಆದರೆ ನಾನೇ ಫ್ಯಾನ್ ತಗೊಳ್ಳೋಣ ಜಾಗ ಇಲ್ಲ ಅಂತ. ಹಾಂ ಅದಕ್ಕೆ ಒಬ್ಬರು ಹಂಗೆ ಅಂತ ಅಂದರು. ಮತ್ತು ಇದನ್ನು ತಗೋತೀನಿ ಅಂದರೆ ಈ ಸೈಡ್ ಬೇಕು. ಇದು ಪ್ರೈಸ್ ನೋಡಿರಿ ಎಷ್ಟು ಬರ್ತಿದೆ ಇದು. ನೋಡಿ ಇಲ್ಲಿ ರಿಮೋಟ್ ಎಲ್ಲ ಕೊಡ್ತಾರೆ. ಹಾಂ ನಮ್ಮದಕ್ಕೆ ಈ ಥರ ತಗೋಬೇಕು. ಇದು ತಗೊಂಡ್ರೆ ಬೆಟರು. ಈ ತಗೊಂಡ್ರೆ ಇಷ್ಟು ಬೆಟ್ರ್ ಅಂದರೆ ಸಕ್ಕತ್ ಬೆಟರು. ಬಟ್ ನಾವು ಇದು ತಗೊಳ್ಳೋದು ವೇಸ್ಟ್. ಆ ಮನೆಗೆ ಆಗಲಿ
ಹಾಂ ಮನೇಲಿ ಜಾಗ ಇಲ್ಲ, ನಾನೇ ಓಡಾಡ್ತಿರ್ತೀನಲ್ಲ, ಕಸ ಗುಡಿಸೋದೆಲ್ಲ ನಾನೇ ಮಾಡ್ತಿರ್ತೀನಲ್ಲ, ಸಖತ್ ಹಿಂಸೆ ಆಗ್ಬಿಡುತ್ತೆ ಅದಕ್ಕೆ ನನಗೆ ಹಿಂಸೆ ಆಗುತ್ತೆ. ಹಾಂ ಸುಮ್ಮನೆ ಫ್ಯಾನ್ ಅಂತ ಅವಾಗಿಂದ ಅಲ್ಲಿಂದ ಬರಬೇಕಾದ್ರೆ ಹೇಳ್ತಿದ್ದೀನಿ, ಕೇಳಲಿಲ್ಲ. ಕೂಲರು ಆಮೇಲೆ ಇದು ದೊಡ್ಡದಿರೋದು ನೋಡಿ ಬೇಡ ಅಂತ ಹೇಳೋದು. ಕೂಲರ್ ಅಂದರೆ ನಾನು ಅನ್ಕೊಂಡೆ ಗೈಸ್ ನಾರ್ಮಲಾಗಿ ಒಂದು ಲೆವೆಲ್ ಸಿಗುತ್ತೆ ಅನ್ಕೊಂಡೆ. ಬಟ್ ನಾನು ಆನ್ಲೈನ್ ನೋಡಿದ್ರೆ ಇಷ್ಟೇ ಉದ್ದ ಇತ್ತು, 2,500 ಇತ್ತು. ನೋಡ್ರೆ 35,000 ಐತೆ. ದುಡ್ಡು ಮ್ಯಾಟ್ರು ಸೆಕೆಂಡ್ರಿ. ಬಟ್ ಇದು ತಗೋದ್ರೆ ನಮ್ಮ ಪ್ರೈಸ್ ಎಲ್ಲ ಕರೆಕ್ಟಾಗೈತೆ. ಬಟ್ ಇದು ನೋಡ್ರಿ ಇಷ್ಟು ಲೆವೆಲ್ ಐತೆ, ನಮ್ಮ ಮಂಚವ್ರು ಇಷ್ಟು ಲೆವೆಲ್ ಐತೆ, ನಾವು ಮಲಗೋದು ಇಷ್ಟು ಲೆವೆಲ್ಲು. ಅದೇ ನಮ್ಮ ಮಂಚಕ್ಕೆ ಕೆಳಗಡೆ ಕಾಲಿಗೆ ಬಿಡ್ಬೇಕು ಅಷ್ಟೇ ಇದು. ಅದಕ್ಕೇ ಟೇಬಲ್ ಫ್ಯಾನ್ ತಗೋತಾ ಇದ್ದೀವಿ. ಅಲ್ಲಿ ಫ್ಯಾನ್ ಫಿಕ್ಸ್ ಮಾಡಿದ್ದೀವಿ. ಈಗ ಫ್ಯಾನ್ ಫಿಕ್ಸ್ ಆಯಿತು, ಸಮಾಧಾನ ಈಗ. ಆದರೂ ಮೇಡಮ್ಗೆ ಇದ್ಬೇಕಿತ್ತು, ಬಟ್ ಅಲ್ಲಿ ಸೈಜು ಪ್ರಾಬ್ಲಮ್. ಈಗ ಬಾಡಿಗೆ ಮನೇಲಿ ಇದ್ದಿದ್ದೀರ ಪಕ್ಕ ಪ್ಲ್ಯಾನ್ ಮಾಡ್ತಿದ್ವಿ. ಏನು ಮಾಡೋದು, ಆ ಮನೇಲಿ ಇಕ್ಕಟ್ಟು ಹಿಂಸೆ ಎಲ್ಲ ನಾವು ಪ್ಲ್ಯಾನ್ ಮಾಡಬೇಕಲ್ಲ, ನೋಡೋಣ. ಇಡೀ ಇದೇ ಸೌಂಡ್ ಬರೋಂಗೆ ಮಾಡ್ಬಿಟ್ಟು ಫೈನಲಿ ತಗೊಂಡು ಈಗ ಹೊರಟಿದ್ದೀವಿ. ಈಗ ಮ್ಯಾಚ್ ಬೇರೆ ಇದೆ, RCB ಮ್ಯಾಚ್ ಬೇರೆ ಇದೆ ಇವತ್ತು. ಅದ್ರಲ್ಲಿ ಬ್ಯುಸಿ ಆಗಿದ್ದೀನಿ. ಮತ್ತು ಇನ್ನೊಂದೇನೋ ಸರ್ಪ್ರೈಸ್ದು ಒಬ್ಬರು ಬಂದವ್ರೆ ಅಂದರೆ ಪ್ರತಿದಿನ ಅದೇನೆ, ಅದಕ್ಕೊಂದು ಪ್ಲ್ಯಾನ್ ಮಾಡ್ತಿದ್ದೀವಿ ಸರ್ಪ್ರೈಸ್ದು. ಅದು ಸ್ವಲ್ಪ ಇನ್ನೂ ಪೆಂಡಿಂಗಲ್ಲಿದೆ. ಕಂಡೀಷನ್ಸು ಸ್ವಲ್ಪ ರೆಸ್ಟ್ರಿಕ್ಷನಲ್ಲಿದೆ ಮ್ಯಾಮಿಂದ. ಅದಕ್ಕೆ ವೆಯ್ಟಿಂಗ್ ಪೀರಿಯಡ್ಸಲ್ಲಿದೆ. ಸೊ ನೋಡೋಣ. ತಮಗೆ ಹುಷಾರು ಮಾಡಿಕೊ, ಹುಷಾರು. ಹಾಂ ಸ್ಮೈಲ್ ಮಾಡು. ಇಷ್ಟು ದಿನ ಫ್ಯಾನ್ ಇಲ್ದಲ್ಲೇ ಕೈ ಹೇಳ್ತಿದ್ದಲ್ಲ. ಹಾಂ ಅಯ್ಯಪ್ಪ ಏನು ಡೌ ಮಾಡ್ತಾಗ. ಕರೆಂಟ್ ಇಲ್ಲ ಅನಿಸುತ್ತೆ. ಸೊ ನಿಮಗೆ ಅಯ್ಯೋ ನಾನು ಏನಕ್ಕೆ ಕೂಲರ್ನ ಕ್ಯಾನ್ಸಲ್ ಮಾಡಿದೆ ಅಂತ ನಿಮ್ಗೆ ಹೇಳ್ತೀನಿ ತಾಳಿ. ರೆಡಿ ಮಾಡಿ ಹಂಗೆ ನಿಮಿಷ. ನಾನು ಕೂಲರ್ನ ಯಾಕೆ ಕ್ಯಾನ್ಸಲ್ ಮಾಡಿದೆ ಅಂತಂದರೆ, ಕೂಲರ್ ಹೈಟ್ ಬಂದು ಇಷ್ಟ ಬರ್ತಪ್ಪಮ್ಮ, ಇಷ್ಟು ಬರೋದಪ್ಪಮ್ಮ, ಇಷ್ಟು ಬರೋದಪ್ಪಮ್ಮ, ಇಷ್ಟು ಬರೋದು. ಸೊ ಅದಕ್ಕೇನೆ ಬಾಗಿಲು ಏನು ಸಖತ್ ಎಲ್ಲಿ ಮಾಡೋದು ಮಡಗಕ್ಕೆ ಜಾಗ ಇಲ್ಲ ಗಾಯ್ಸ್. ಇದೆಲ್ಲ ಫುಲ್ ಎಲ್ಲ ಇದೇ ಮಿಕ್ಸಿ ಆಗಿರುತ್ತೆ. ಸೊ ಅದಕ್ಕೆ ಇದಾದರೆ ಶಿಸ್ತಾಗಿ ಇಲ್ಲಿ ಮಡಿಕೊಂಡು ಪ್ಲಗ್ ಹಾಕೊಂಡು ಆರಾಮಾಗಿ ಮಲ್ಬೋದು ಅಲ್ಲ ಪಾಪಮ್ಮ. ಸೊ ಅದಕ್ಕೇನೆ ಪಾಪಮ್ಮ, ಇದಕ್ಕೆ ಗಾಯ್ಸ್ ಪಾಪಮ್ಮ ಅನ್ನೋದು. ಬನ್ನಿ ಈಗ ಮತ್ತೆ ಸ್ವಲ್ಪ ಬರೋದು, ಸ್ವಲ್ಪ ಕೆಲಸ ಇದೆ, ಮುಗಿಸೋಣ. ನಾವು ಪಾಪಣ್ಣ ಮನೆಗೆ ಬಿಟ್ಟು ನಾನು ಇನ್ನೊಬ್ಬರು ಹೊರಟಿದ್ದೀವಿ. ಒಂದೊಳ್ಳೆ ಪ್ಲ್ಯಾನ್ ಮಾಡ್ತಿದ್ದೀವಿ. ಸೊ ಅದಕ್ಕೆ ಇನ್ನೂ ಟೈಮ್ ಕೂಡ ಬರುತ್ತೋ ಏನು ಗೊತ್ತಾಗ್ತಿಲ್ಲ. ಅದೆಲ್ಲ ತೋರಿಸೋಲ್ಲ ಗಾಯ್ಸ್ ಲಾಗಲ್ಲಿ, ಸರ್ಪ್ರೈಸಾಗಿ ತೋರಿಸ್ತೀನಿ. ಈಗ ಹೊರಟಿದ್ದೀನಿ. ನನ್ನೊಂದು ಪರವಾಗಿಲ್ಲ ಒಂದು 50% ಲೆಕ್ಕಾಚಾರ ಆಯ್ತಲ್ವಾ ಯಾವಾರ ಬರದ ಬಾಯ್. ನೋಡಿ ಗಾಯ್ಸ್ ಅಲ್ಲೇ ಎಲ್ಲ ಸೇರ್ಕೊಂಡಲ್ಲೇ ಫ್ಯಾನ್ ಅಲ್ಲೇ ಕೂರ್ಸ್ಬಿಟ್ಟವ್ರೆ. ಏಯ್